ಗದಗದಲ್ಲಿ ಒಂದು ಮೊಟ್ಟೆ 3 ಮಕ್ಕಳ ಪಾಲು. ಅಂದ್ರೆ ಒಂದು ಮೊಟ್ಟೆಯನ್ನ 3 ಮಕ್ಕಳಿಗೆ ಕೊಡ್ಲಾಗ್ತಾ ಇದೆ. ಅಂಗನವಾಡಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಮಕ್ಕಳ ಗರ್ಭಿಣಿಯರ ಮೊಟ್ಟೆ ಮತ್ತು ಹಾಲಿಗೆ ಕನ್ನವನ್ನ ಹಾಕ್ತಿದ್ದಾರೆ. ಹಾಗಾಗಿ ಅಲ್ಲಿ ಮೊಟ್ಟೆಗೆ ಕೊರತೆ ಎದುರಾಗ್ತಾ ಇದೆ, ಹಾಲಿಗೆ ಕೊರತೆ ಎದುರಾಗ್ತಾ ಇದೆ. ಫೆಬ್ರವರಿ 11ರಂದು ರಿಲೀಸ್ ಆಗಿಲ್ಲ ಜನವರಿ ತಿಂಗಳ ಮೊಟ್ಟೆ ಹಣ. ಹೀಗಾಗಿ ಒಂದು ಮೊಟ್ಟೆಯಲ್ಲಿ 3 ಪಾಲ್ ಮಾಡಿ ಅದನ್ನು 3 ಮಕ್ಕಳಿಗೆ ಹಂಚ್ತಾ ಇದ್ದಾರೆ. ಅಧಿಕಾರಿಗಳ ವಿರುದ್ಧ ಚುರ್ಚಿಹಾಳ ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಚುರ್ಚಿಹಾಳ ಗ್ರಾಮ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವಿರುದ್ಧವೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಆರೋಪ ಮಾಡಿದ್ದಕ್ಕೆ ಗ್ರಾಮಸ್ಥರು ಮತ್ತು ಶಿಕ್ಷಕಿಯ ನಡುವೆ ಮತ್ತೊಂದು ಕಡೆ ವಾಗ್ವಾದ ನಡೆದಿದೆ. ನಾನು ಬಂದು 2 ತಿಂಗಳಾತ್ರಿ ನನಗೆ ರೇಷನ್ ಕೊಟ್ಟಿಲ್ಲ. ನಾ ಬಂದು ಕೇಳಿದ್ರೆ ರೇಷನ್ ಯಾಕೆ ಕೊಟ್ಟಿಲ್ರಿ ನಾನು ಅಂತಂದು 1ನೇ ತಾರೀಕಿಗೆ 2ನೇ ತಾರೀಕಿಗೆ OTP ಹೇಳಿದ್ರೆ ಅಷ್ಟೇ ಇದು ಫೋನ್ನಾಗ ಬರುತ್ತಾ ಅಂತಂದು ಅಷ್ಟೇ ಹೇಳಿದ್ರಿ. ನಾನು ಹಂಗಂದೈತೆ ವಾಪಸ್ ಅಂಗನವಾಡಿಗೆ ಬರಲಿಲ್ರಿ. ನಾನು ಬಂದು 2 ತಿಂಗಳು ಅಷ್ಟೇ ಆತಲ್ರಿ. ನನಗೆ ರೇಷನ್ ಒಂದು ತಟ್ಟು ಕೊಟ್ಟಿಲ್ಲ. ಅವ್ರು ಇಲ್ಲಿ ಅದಾರಲ್ರಿ ಅವ್ರು ಮಂಚಕರ ಅಂತಂದು ಅವ್ರಿಗೆ ನಂಗೆ ಕೊಟ್ಟಿರ್ಬೋದ್ರಿ, ನನಗೆ ಗೊತ್ತಿಲ್ರಿ. ನಮ್ಗೆ ಕೊಟ್ಟಿಲ್ರಿ. ನಾನು ಬಂದು 2 ತಿಂಗಳಾತ್ರಿ ನನಗೆ ರೇಷನ್ ಕೊಟ್ಟಿಲ್ಲ. ವಾಮಿಟ್ ಮೂರ್ ಜನ ಹುಡುಗರಿಗೆ ಆಗೈತೆ ಸರ್. ವಾಮಿಟ್ ಆಗೈತೆ ಸರ್. ಆಮೇಲೆ ಇವತ್ತು ಬೇದಿ ಆಗೈತೆ ಸರ್. ನೀನು ವಾಮಿಟ್ ಆಗಿತ್ತು ತೋರಿಸ್ಕೊಂಡ್ ಬಂದಿವಿ ಸರ್. ನಿನ್ನೆಲ್ಲ ಹುಷಾರಾಗಿದ್ರು ಸರ್. ಇವತ್ತು ಬೆಳಗ್ಗೆಲಿಂದ ಮತ್ತೆ ಡಿಸೆಂಟ್ರ್ ಹತ್ತೈತೆ ಸರ್. ಡಿಸೆಂಟ್ರ್ ಹತ್ತಕ್ಕೆ ಇವತ್ತು ಹೋಗಿ ಮತ್ತೆ ಸಲಾನ್ ಬಟ್ಲೆ ಹಚ್ಚಿಸ್ಕೊಂಡು ಬಂದಿವಿ ಸರ್. ಊಟದಾಗ ಏನೋ ಕಸ್ರ ಹೋಗೈತೆ ಅಂತ ಅಷ್ಟ ಅಂದ್ರು ಸರ್ ಡಾಕ್ಟ್ರ್. ಮತ್ತೇನಾಗಿಲ್ಲ, ಹುಷಾರಾಕರಂತ ಅಷ್ಟೇ ಹೇಳಿದ್ರು ಸರ್ ಅವರು. ಅಂದ್ರೆ ಇಷ್ಟು ವರ್ಷ ಆದ್ರೂ ಏನಾಗಿಲ್ಲ ಸರ್. ನಾವು ಬಂದು 15 ವರ್ಷ ಆಯ್ತು ಸರ್ ಇಲ್ಲಿಗೆ. ಇಷ್ಟು ವರ್ಷ ಆದ್ರೂ ಏನಾಗಿಲ್ಲ ಸರ್. ಇದೇ ಫಸ್ಟ್ ಟೈಮ್ ಈ ತರ ಆಗಿರೋದು. ಇಲ್ಲ, ಸ್ವಚ್ಛ ಕ್ಲೀನ್ ಮಾಡ್ರಿ ಹುಡುಗರಿಗೆಲ್ಲ ಅಂತ ಹೇಳಿವಿ ಸರ್ ನಾವು ಅವ್ರಿಗೆ. 15 ಮಕ್ಕಳದಾಗ 12 ಮಕ್ಕಳಿಗೆ ಏನೂ ಆಗಿಲ್ಲ ಸರ್. 3 ಮಕ್ಕಳಿಗೆ ಅಷ್ಟ ವಾಂತಿ ಭೇದಿ ಆಗೈತೆ ಸರ್. ಅದು ಯಾವಾಗ ಹೋಗೈತೆ ಅಂತ ಸರ್ 4:15 ಗಂಟೆ ಮ್ಯಾಲೆ ಆಗೈತ್ರಿ. ಏನಿಲ್ಲ ಸರ್, ಕೇಳ್ರಿ ಪಾಲಕರನ್ನ ಕರೆಸ್ರಿ ಸರ್. ಸಹಿ ಮಾಡ್ಯಾರಿ, ಇವಾಗ ರೇಷನ್ ಕೊಟ್ಟಿನಿ ಸರ್. ನಾನು ಏನಾರ ಗ್ರಾಮ್ಸ್ ಕಡ್ಬಿ ಕೊಟ್ಟಿದ್ರೆ ನಾನು ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ತೀನಿ ಸರ್. ನಾನು ಅದು ಸರ್ ಇಲ್ಲಿ ಬಂದ ಮೇಲೆ ಖುಷಿ ಆಗಿದೆ ಸರ್. ಯಾಕಂತಂದ್ರೆ ಈಗ 10 kg ಗೋಧಿ ಬಂದಿತ್ತು ಸರ್. 7.5 kg ಗೋಧಿ ಖರ್ಚಾತ ಸರ್. 2.5 kgನ ಸ್ಟಾಕ್ ಇಡ್ಬೇಕು ಸರ್. ನಾವು ಬುಕ್ಕಕ್ಕೂ ಸ್ಟಾಕ್ ಇಡಬೇಕು. ಅದನ್ನ ಕೊಡಂಗಿಲ್ಲ. ಈ ತಿಂಗಳ ಬರುತ್ತಲ್ರಿ, ಹಳೇದು ಕೊಟ್ಕೊಂಡು ಹೊಸದು ಕೊಡು ಅಂತ ಹೇಳ್ತಾರೆ ನಮ್ಮ ಆಫೀಸ್ನಾಗ. ಅದನ್ನ ಹಳೇದು ಸ್ಟಾಕ್ ಮತ್ತೆ ಫಸ್ಟ್ 3 ಮಂದಿ ಕೊಟ್ಟು ಸರ್ ಹೊಸದು ಕೊಡಕತ್ತಿದ್ವಿ ಸರ್ ನಾವು. ಅಷ್ಟೇ ಸರ್, ಮತ್ತೆ ಯಾವ ಖುಷಿನೂ ಇಲ್ಲ ಸರ್. 2.5 ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜೀವ್. ಒಂದು ಕಡೆ ಕರೆಕ್ಟಾಗಿ ಆಹಾರ ಪೂರೈಕೆ ಆಗ್ತಿಲ್ಲ ಅಂಗನವಾಡಿ ಮಕ್ಕಳಿಗೆ ಅನ್ನೊಂದು, ಮತ್ತೊಂದು ಕಡೆ ಕಳ್ಳತನ ಆಗ್ತಿದೆ ಅನ್ನೋ ಆರೋಪ, ಇನ್ನೊಂದು ಕಡೆ ಪೂರೈಕೆ ಆಗುವಂತಹ ಆಹಾರ ಸಾಮಗ್ರಿಗಳು ಕ್ವಾಲಿಟಿ ಸರಿ ಇಲ್ಲ ಅನ್ನೋ ಆರೋಪ. ಹೌದು ಮಧುಶ್ರೀ, ಗದಗ ಜಿಲ್ಲೆಯಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಹೇಳೋರು ಕೇಳೋರಿಲ್ಲದಂತಾಗಿದೆ ಅಂತ ಹೇಳ್ಬೋದು. ಯಾಕೆಂತಂದ್ರೆ ಈಗಾಗಲೇ ಕಳೆದ 3 ತಿಂಗಳಿಂದ ಕೂಡ ಏನು ಅಂಗನವಾಡಿ ಮಕ್ಕಳು ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಪೌಷ್ಟಿಕ ಆಹಾರ ಪೂರೈಕೆ ಮಾಡಬೇಕು, ಆದ್ರೆ ಮೊಟ್ಟೆ ಹಣ ಮಾತ್ರ ಸರಿಯಾಗಿ ಬಿಡುಗಡೆ ಮಾಡ್ತಾ ಇಲ್ಲ ಅಂತಾನೋ ಗಂಭೀರ ಆರೋಪ ಕೂಡ ಈಗ ಗದಗ ಜಿಲ್ಲೆಯಾದ್ಯಂತ ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಅಂಗನವಾಡಿ ಶಿಕ್ಷಕರು ಕೂಡ ಮೊಟ್ಟೆ ತಮ್ಮ ಸ್ವಂತ ಹಣದಲ್ಲೇ ಖರೀದಿ ಮಾಡಿ ಸ್ವಲ್ಪ ದಿನ ಹಂಚಿಕೆ ಮಾಡಿದ್ದಾರೆ. ಆದ್ರೆ ಇನ್ನೂ ಹೆಚ್ಚಿನ ಪ್ರಮಾಣ, ಯಾಕಂದ್ರೆ ಪ್ರತಿ ದಿನವೂ ಕೂಡ ಏನು ವಾರಕ್ಕೆ 3 ದಿನ ಏನೋ ಮೊಟ್ಟೆ ಕೊಡ್ಬೇಕು ಅನ್ನೋಂಥದ್ದು ಇದೆ ಗರ್ಭಿಣಿ ಸ್ತ್ರೀಯರಿಗೆ ಮಕ್ಕಳಿಗೆ. ಆದ್ರೆ ಸಾಕಷ್ಟು ತಿಂಗಳಾನುಗಟ್ಟಲೆ ಅವ್ರಿಗೆ ಹಣ ಬರದೇ ಇದ್ದ ಕಾರಣಕ್ಕೆ ಕೆಲ ಗ್ರಾಮಗಳಲ್ಲಿ ಮೊಟ್ಟೆನೇ ಕೊಡ್ತಾ ಇಲ್ಲ ಮಕ್ಕಳಿಗೆ ಅನ್ನೋಂಥ ಗಂಭೀರ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಈಗ ಮುಂಡರಗಿ ತಾಲೂಕಿನ ಚುರ್ಚಾಳ ಗ್ರಾಮದಲ್ಲಿಯೂ ಕೂಡ ಈಗ ಒಂದು ಮೊಟ್ಟೆಯಲ್ಲಿ 3 ಮಕ್ಕಳಿಗೆ ಹಂಚಿಕೆ ಮಾಡ್ತಾ ಇದ್ದಾರೆ ಅಂತ ಅನ್ನೋ ಗಂಭೀರ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಹೀಗಾಗಿ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮೊಟ್ಟೆ ಅನುದಾನ ಸರಿಯಾಗಿ ಏನು ಬಿಡುಗಡೆ ಮಾಡ್ತಾ ಇಲ್ಲ ಅನ್ನೋದೇ ಪ್ರಮುಖವಾದಂತ ಕಾರಣ. ಈಗಾಗಲೇ ಈಗ ಜನವರಿ ಏನು ಮೊಟ್ಟೆ ಹಣ ಕೂಡ ಇದುವರೆಗೆ ಬಿಡುಗಡೆ ಮಾಡಿಲ್ಲ ಅಂತ ಅನ್ನುವಂಥದ್ದು ಕೂಡ ಅಲ್ಲಿ ಹೇಳ್ತಾ ಇದ್ದಾರೆ. ಹೀಗಾಗಿನೇ ಈಗ ಗರ್ಭಿಣಿ ಸ್ತ್ರೀಯರಿಗೆ ಮತ್ತು ಮಕ್ಕಳಿಗೆ ಸರಿಯಾಗಿ ಪೌಷ್ಟಿಕ ಆಹಾರ ಸಿಗ್ತಾ ಇಲ್ಲ. ಹೀಗಾಗಿ ಮಕ್ಕಳ ಅನ್ನಕ್ಕೂ ಕೂಡ ಕಣ್ಣು ಹಾಕ್ತಾ ಇದ್ದಾರೆ ಅಧಿಕಾರಿಗಳು ಅನ್ನುವಂಥದ್ದು. ಏನು ಸರ್ಕಾರ ಅನುದಾನ ಬಿಡುಗಡೆ ಮಾಡಿಲ್ವೋ ಅಥವಾ ಸರ್ಕಾರ ಅನುದಾನ ಬಿಡುಗಡೆ ಮಾಡಿದ್ರು ಕೂಡ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಕಲ್ಯಾಣ ಅಭಿವೃದ್ಧಿ ಇಲಾಖೆ ಅಧಿಕಾರಿಗಳಿಗೆ ಅಂಗನವಾಡಿಗಳಿಗೆ ಅನುದಾನಕ್ಕೆ ಬಿಡುಗಡೆ ಮಾಡ್ತಿಲ್ಲ ಅಂತ ಆರೋಪ ಕೂಡ ಈಗ ಕೇಳಿ ಬರ್ತಾ ಇದೆ. ಅದರಲ್ಲೂ ಕೂಡ ಏನು ಗೋಧಿ ನೋಡಿರ್ಬೋದು, ಸಾಕಷ್ಟು ಗೋಧಿಯಲ್ಲಿ ನುಸಿಗಳು ಬುಸುಗುಡ್ತಾ ಇದ್ದಾವೆ. ಅಂತ ಕಳಪೆ ಆಹಾರ ಕೂಡ ಈಗ ಗರ್ಭಿಣಿ ಸ್ತ್ರೀಯರಿಗೆ ನೀಡಲಾಗ್ತಾ ಇದೆ. ಒಟ್ಟಾರೆ ಗದಗ ಜಿಲ್ಲೆಯಲ್ಲಿ ಮಕ್ಕಳ ಮತ್ತು ಗರ್ಭಿಣಿ ಸ್ತ್ರೀಯರಿಗೆ ಅನ್ನಕ್ಕೆ ಕಣ್ಣು ಹಾಕ್ತಾ ಇದ್ದಾರೆ. ಹೀಗಾಗಿ ಸರಿಯಾಗಿ ಮಕ್ಕಳಿಗೆ ಮೊಟ್ಟೆ ಕೊಡ್ತಾ ಇಲ್ಲ, ಗರ್ಭಿಣಿ ಸ್ತ್ರೀಯರಿಗೂ ಕೂಡ ಕೊಡ್ತಾ ಇಲ್ಲ, ಮತ್ತೆ ಕಳಪೆ ಆಹಾರ ಪೂರೈಕೆ ಮಾಡ್ತಾರೆ ಅಂತ ಅನ್ನೋ ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ಹೀಗಾಗಿ ಈ ನಿಟ್ಟಿನಲ್ಲಿ ಗ್ರಾಮಸ್ಥರು ಕೂಡ ಸಾಕಷ್ಟು ರೊಚ್ಚಿಗೆದ್ದಿದ್ದಾರೆ. ಯಾಕಂತಂದ್ರೆ ನಮ್ಮ ಮಕ್ಕಳಿಗೆ ಎಂತ ಕಳಪೆ ಆಹಾರ ಕೊಟ್ಟಿದ್ರೆ ಆರೋಗ್ಯ ಮೇಲೆ ಹೆಚ್ಚು ಕಡಿಮೆ ಆದ್ರೆ ಹೊಣೆ ಯಾರು ಅಂತ ಅನ್ನೋ ಪ್ರಶ್ನೆ ಕೂಡ ಈಗ ಮಾಡ್ತಾ ಇದ್ದಾರೆ. ಅದರಲ್ಲೂ ಕೂಡ ಈ ಚುರ್ಚಿಯಾಳ ಅಂಗನವಾಡಿ ಏನು ಅಂಗನವಾಡಿ ಕೇಂದ್ರದಲ್ಲಿ ಮೊನ್ನೆ ಏನು ಪಲಾವ್ ತಿಂದು 3 ಮಕ್ಕಳು ಕೂಡ ಅಸ್ವಸ್ಥ ಆಗಿದ್ರು. ಹೀಗಾಗಿ ಈಗ ಪಾಲಕರಲ್ಲೂ ಕೂಡ ಆಕ್ರೋಶಕ್ಕೆ ಕಾರಣ ಆಗಿದೆ. ಪೌಷ್ಟಿಕ ಆಹಾರ ಕೊಡ್ತಾ ಇಲ್ಲ,
ಕೊಟ್ಟಂತ 6 ಕೋಟಿಗೆ ಕಳಪೆ ಆದ ಅಂತ ಆರೋಪ ಈಗ ಮಾಡ್ತಾ ಇದ್ದಾರೆ ಮಧುಶ್ರೀ. ಧನ್ಯವಾದ ಸಂಜೀವ್ ತಮ್ಮೆಲ್ಲ ಮಾಹಿತಿಗಾಗಿ.